ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮೊನ್ನೆ ದೂರನ್ನ ಕೊಟ್ಟಿದ್ರು. ಯಾರ್ಯಾರು ಅಶ್ಲೀಲ ಕಾಮೆಂಟ್ ಅನ್ನ ಮಾಡಿದ್ದಾರೆ ಅವರ ವಿರುದ್ಧ. ಸೊ ವಿಜಯಲಕ್ಷ್ಮಿ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಜಯಲಕ್ಷ್ಮಿಗೆ ಕಿಚ್ಚ ಸುದೀಪ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ನಾನು ಒಳ್ಳೆಯವನಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಈಗಾಗಲೇ ಈ ವಿಚಾರ ಮೊನ್ನೆಯಿಂದಲೂ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರೋದು. ಕಿಚ್ಚ ಸುದೀಪ್ ಯುದ್ಧದ ಮಾತಾಡಿದ್ದು, ಯುದ್ಧಕ್ಕೂ ಬದ್ಧ, ಪ್ರೀತಿಯಿಂದ ಇರೋದಕ್ಕೆ ನಾವು ಮಾತಿಗೂ ಕೂಡ ಬದ್ಧ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಆ ಒಂದು ಮಾತಿಗೇನೆ ಒಂದು ಪ್ರಚಾರದ ಸಂದರ್ಭದಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದು. ಆ ನಂತರ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ವಾರೇ ನಡೆದು ಹೋಯಿತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಸುದೀಪ್ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ನಾನು ಒಳ್ಳೆಯವನಲ್ಲ, ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಆದರೆ ಪಕ್ಕದ ಮನೆಯವರು ಹೊಡೆದ್ರೆ ಹೇಗೆ ಇರುತ್ತಲ್ವಾ ನಮ್ಮ ಬಗ್ಗೆ ಅವರಿಗೆ ಒಲವು, ಫೇಕ್ ಐಡಿಯಿಂದ ಮಾಡಿರಬಹುದು. ನಾನು ಜಗಳ ಮಾಡೋಕೆ ಇಂಡಸ್ಟ್ರಿಗೆ ಬಂದಿಲ್ಲ, ಅವರು ಯಾರಿಗೆ ಹೇಳಿದ್ದಾರೆ ಅಂತ ಹೆಸರು ಹೇಳಿದ್ರೆ ಚಂದ ಅಂತ ಹೇಳಿ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು. ವಿಜಯಲಕ್ಷ್ಮಿಗೆ ನಟ ಸುದೀಪ್ ಈ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ಕೈ ತುತ್ಕೊಡಕ್ ನಮ್ಮ ತಾಯಂದ್ರದಲ್ಲ ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವ್ದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನ್ ಸರ್ ಅದು ಸೆಲೆಬ್ರೇಷನ್? ಏನ್ ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, ಒಂದು ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಚುಯಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ ಒಂದು ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನು ಮಾತಾಡೋದು? ಮಾರ್ಕ್ ಸಿನಿಮಾ ಪೈರಸಿ ಬಗ್ಗೆ ಕಿಚ್ಚ ಸುದೀಪ್ ಕಿಡಿಕಾರಿದ್ದಾರೆ. ಮಾರ್ಕ್ ರಿಲೀಸ್ ಆದ 24 ಗಂಟೆಯಲ್ಲಿ ಪೈರಸಿ ಆಗಿದೆ, ಅದಕ್ಕೆ ನಾನು 24 ಗಂಟೆಗೂ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಸುದೀಪ್ ಅವರೀಗ ಕೊಟ್ಟಿರೋದು. ಯಾವಾಗ ಸುದೀಪ್ ಅವರು ವೇದಿಕೆಯಲ್ಲಿ ಯುದ್ಧದ ವಿಚಾರವನ್ನ ಮಾತಾಡಿದ್ರು, ಆ ನಂತರ ಅದು ಬೇರೆ ಬೇರೆ ಆಂಗಲ್ಗಳನ್ನ ಪಡೆದುಕೊಳ್ತು. ಇಮಿಡಿಯೇಟ್ ಆಗಿ ಸುದೀಪ್ ಅವರೇ ಅದಕ್ಕೆ ಪೈರಸಿಯ ವಿಚಾರವನ್ನ ಹೇಳಿದ್ದು ಅನ್ನೋದನ್ನ ಹೇಳಿದ್ರು. ಅವರ ಆಪ್ತರು ಕೂಡ ಆ ಹೇಳಿಕೆಯನ್ನ ಕೊಟ್ಟರು. ಆದ್ರೆ ಇದೀಗ ಮಾರ್ಕ್ ರಿಲೀಸ್ ಆದ 24 ಗಂಟೆಯಲ್ಲೇ ಪೈರಸಿ ಆಗಿದೆ, ಅದಕ್ಕೆ ನಾನು 24 ಗಂಟೆಗೂ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ. ಪೈರಸಿ ಅಂತ ಬಂದಾಗ ಸರ್ಕಾರನೂ ಇಳಿಬೇಕು. ವೇದಿಕೆ ಮೇಲೆ ಮಾತಾಡಿದ್ದು ನೆಗೆಟಿವ್ ಅಲ್ಲ, ನೆಗೆಟಿವ್ ಲೋಡ್ ಗಟ್ಲೆ ಬಂದ ಮೇಲೆ ಮಾತಾಡಿದ್ದು ಅನ್ನುವಂತಹ ವಿಚಾರವನ್ನ ಸುದೀಪ್ ಇದೀಗ ಹೇಳಿದ್ದಾರೆ. ಪೈರಸಿ ವಿರುದ್ಧ ಕಿಡಿಕಾರಿದ್ದಾರೆ. ಸಿನಿಮಾ ರಿಲೀಸ್ ಆಗಿ 24 ಅವರ್ಸ್ ಕೂಡ ಆಗಿಲ್ಲ ಸರ್. ಅದಕ್ಕೆ 24 ಅವರ್ಸ್ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ. ಏನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ, ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನ ಅವ್ರ ಮನೆಯವ್ರು ಅನ್ಕೊಂಡಾಗ ಥಿಯೇಟರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರು ಕಾಪಾಡ್ಕೋತಾರೆ? ಪೈರಸಿ ಅಂತ ಬಂದಾಗ ಸರ್ ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನೂ ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ. ಅಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯ್ತು, ಎಲ್ಲಿಂದ ಪ್ರಾರಂಭ ಆಯ್ತು, ಅದು ನಿಮ್ಮ ಆಲೋಚನೆ, ನೀವು ಹೋಗಿ ಹುಡುಕಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಯಾವಾಗ ಸುದೀಪ್ ಅವರು ವೇದಿಕೆ ಮೇಲೆ ನಿಂತು ಯುದ್ಧದ ವಿಚಾರ ಮಾತಾಡಿದ್ರು, ಮಾತಿಗೆ ಬದ್ಧ ಅಂತ ಹೇಳಿದ್ರು, ಅದು ಬೇರೆಯದ್ದೇ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಆ ವಾರ್ಗಳು ಆರಂಭ ಆಗ್ತಾ ಬಂತು. ಅದು ಸುದೀಪ್ ಹೇಳಿದ್ದು ಪೈರಸಿ ವಿರುದ್ಧ ಅಂತ ಹೇಳಿ. ಆದ್ರೆ ಇದೀಗ ಮತ್ತೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಅವರ ಮಾತು ಯಾವ ರೀತಿಯಾಗಿತ್ತು? ಖಂಡಿತವಾಗ್ಲೂ ನವಿತಾ, ಏನು ಡಿಸೆಂಬರ್ 20ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಿಂತು ಯುದ್ಧಕ್ಕೆ ಸಾರಿದ್ದು, ಯುದ್ಧಕ್ಕೆ ಒಂದು ಕರೆ ಕೊಟ್ಟಿದ್ರು. ಆ ಯುದ್ಧ ಯಾಕೆ, ಏನು, ಎತ್ತ ಅನ್ನುವಂಥದ್ದಕ್ಕೆ ಈಗ ದಾಖಲೆ ಸಿಕ್ಕಿದೆ. ಸೊ ಆರಂಭದಲ್ಲಿ ಸುದೀಪ್ ಅವರು ಮಾತನಾಡಿದಂತಹ ಮಾತುಗಳಿಗೆ ಪರ ವಿರೋಧಗಳ ಚರ್ಚೆಗಳಾಗಿತ್ತು. ಸುದೀಪ್ ಅವರು ಯುದ್ಧವನ್ನು ಅನ್ನುವಂಥ ಆ ಒಂದು ಪದವನ್ನು ಬಳಸಬಾರ್ದಾಗಿತ್ತು. ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಆಗಿದ್ವು. ಆದ್ರೆ ಸುದೀಪ್ ಅವರು ನಿಜವಾಗ್ಲೂ ಆ ಪದ ಬಳಸಿದ್ದು ಸರಿಯಾಗಿದೆಯಾ ಅನ್ನುವಂಥದ್ದು ಈಗ ಒಂದು ಪುರಾವೆ ಸಿಕ್ಕಿದೆ ಅನ್ಬೋದು. ಏನಕ್ಕೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ.
ಮೊದಲಿಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳಲ್ಲಿ ಉಳಿಯೋದು ಕಷ್ಟ, ಪ್ರೇಕ್ಷಕರು ಬರ್ತಿಲ್ಲ ಅನ್ನೋದು ಕಷ್ಟ, ಕನ್ನಡ ಸಿನಿಮಾಗಳು ಜನ ನೋಡ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ಲ, ನಿರ್ಮಾಪಕರು ಉಳಿವಿನ ಪ್ರಶ್ನೆ, ಈ ರೀತಿಯಾದಷ್ಟ ಒಂದಷ್ಟು ಚರ್ಚೆಗಳಾಗ್ತಿದೆ. ಅದರಲ್ಲಿ ಮಧ್ಯದಲ್ಲಿ ಬರುವಂತ ಒಂದಷ್ಟು ಸ್ಟಾರ್ ಸಿನಿಮಾಗಳಿಗೆ ಪೈರಸಿ ಕಾಟ, ಅದರಲ್ಲೂ ಕೂಡ ಸುದೀಪ್ ಅವರ ಸಿನಿಮಾಗೆ ಪೈರಸಿ ಅನ್ನುವಂಥದ್ದು ಒಂದು ರೀತಿ ಬೆನ್ನಿಗೆ ಬಿದ್ದ ಬೇತಾಳ ಆಗ್ಬಿಟ್ಟಿದೆ ಅಂದ್ರೆ ತಪ್ಪಲ್ಲ. ಆ ಸುದೀಪ್ ಅವರು ಕೂಡ ಒಂದು ಮಾತು ಹೇಳಿದ್ರು, ಏನೋ ಒಂದು ಪೈರಸಿ ಮಾಡುವ ಮುಖಾಂತರ ಅವ್ರಿಗೇನೋ ಲಾಭ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಪೈರಸಿ ಮಾಡಿದ್ರೆ ಓಕೆ, ಏನೋ ಅವ್ರ ಜೀವನ ನಡೀತದೆ ಅಂತ ಹೇಳ್ಬೋದು. ಆದರೆ ಅದು ಪೈರಸಿ ಮಾಡ್ತಿರುವಂಥದ್ದು ಉದ್ದೇಶ ಬೇರೆಯದೇ ಇದೆ. ಯಾಕೆ ಈ ರೀತಿಯಾದಂಥ ಒಂದು ಪೈರಸಿ ಮಾಡ್ತಾರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಏನಕ್ಕೆ ಅಂದರೆ 9,000ಕ್ಕೂ ಅಧಿಕ ಒಂದು ಪೈರಸಿಯ ಲಿಂಕ್ಗಳು ಸಿಕ್ಕಿದೆ ಅಂದರೆ ಆ ಒಂದು ಚಿತ್ರತಂಡಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು. ಯಾಕಂದ್ರೆ ಬಾಕ್ಸ್ ಆಫೀಸ್ನಲ್ಲಿ ಚೆನ್ನಾಗಿ ಕಲೆಕ್ಷನ್ ಆಗ್ತಿದೆ, ರಿಲೀಸ್ ಆಗಿ 24 ಗಂಟೆ ಆಗಿಲ್ಲ. ಇದರ ನಡುವೆ ಈಗ ಆಲ್ರೆಡಿ ಪೈರಸಿ ಆಗಿದೆ ಅಂದರೆ ಚಿತ್ರಕ್ಕೆ ಒಂದು ಕಡೆ ಸಿನಿಮಾನ ಉಳಿಸ್ಬೋದಾ, ಸಿನಿಮಾನ ಪ್ರಚಾರ ಮಾಡ್ತೋದಾ, ಈ ರೀತಿಯಾದಷ್ಟು ಒಂದಷ್ಟು ಗೊಂದಲಗಳಿರುತ್ತೆ. ಅದರ ಜೊತೆಗೆ ಯಾರ್ಯಾರು ಅವ್ರ ಅಭಿಮಾನಿಗಳು ಇರ್ಬೋದು ಚಿತ್ರದ ಬಗ್ಗೆ ನೆಗೆಟಿವ್ ಮಾಡ್ತಾವ್ರೆ, ಆ ವೇಸ್ಟ್ ನನ್ನ ಮಕ್ಕಳುಗಳ ಬಗ್ಗೆ ಇದೇ ರೀತಿಯಾದಂತಹ ಒಂದು ಪದವನ್ನು ಬಳಸಿದಂತ ಸುದೀಪ್ ಅವರು ಯಾರ ಬಗ್ಗೆಯೂ ಕೂಡ ನಾನು ಮಾತಾಡಲ್ಲ. ನನ್ನ ಸಿನಿಮಾವನ್ನು ನೋಡಿ ನನ್ನನ್ನು ಆಶೀರ್ವಾದ ಮಾಡ್ತಿರುವಂತಹ ತಾಯಂದಿರಿಗೆ, ಅಕ್ಕ ತಂಗಿದರಿಗೆ, ನನ್ನ ಸ್ನೇಹಿತರಿಗೆ, ನಾನು ನನ್ನ ಅಭಿಮಾನಿಗಳಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನ ಸಿನಿಮಾವನ್ನು ಉಳಿಸ್ಕೋಬೇಕು, ಜೊತೆಗೆ ನನ್ನ ಅಭಿಮಾನಿಗಳನ್ನು ಕೂಡ ರಕ್ಷಣೆ ಮಾಡುವಂತ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಸುದೀಪ್ ಅವರು ಒಂದು ಪೈರಸಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಅಲ್ಲದೆ ಈಗ ನಾನು ಮಾತಾಡುವಂತ ಸಮಯ ಬಂದಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಾರ ಮಾತಾಡ್ತೀನಿ. ಆಗ ಈ ಎಲ್ಲ ನೆಗೆಟಿವ್ ಯಾರ್ಯಾರು ನೆಗೆಟಿವ್ ಮಾಡಿದ್ದಾರೆ, ಏನೇನು ಮಾತಾಡುತ್ತಿದ್ದಾರೆ ಎಲ್ಲ ನನಗೂ ಗೊತ್ತು. ಅದಕ್ಕೆ ನಾನು ಯಾವ ರೀತಿಯಲ್ಲಿ ಮಾತನಾಡಬೇಕು ಅದೇ ರೀತಿಯಾಗಿ ನಾನು ಮಾತಾಡ್ತೀನಿ. ಕೆಲಸಕ್ಕೆ ಬಾರದವರ ಜೊತೆ ಮಾತಾಡುವ ಮುಖಾಂತರ ನನ್ನ ಸಮಯವನ್ನು ನಾನು ಹಾಳು ಮಾಡ್ಕೊಳ್ಳೋದಿಲ್ಲ ಅನ್ನುವಂತ ಒಂದು ಖಡಕ್ ಆದಂತ ಒಂದು ಎಚ್ಚರಿಕೆಯನ್ನ ನೆಗೆಟಿವ್ ಮಾಡೋರಿಗೆ ಮತ್ತು ಪೈರಸಿ ಇಬ್ಬರಿಗೂ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ಪೈರಸಿ ಮಾಡೋರಿಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾನೂನಿನ ಅಡಿಯಲ್ಲಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಮಾರ್ಕ್ ಸಿನಿಮಾದಲ್ಲೂ ಕೂಡ ಒಂದು ಮಾರ್ಕ್ಸ್ ಸಿನಿಮಾ ಸಂದರ್ಭದಲ್ಲಿ ಪೈರಸಿ ಆಗಿತ್ತು, ಆಗ ಹೋಗ್ಲಿ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಬಿಟ್ಟಿದೆ. ಆದ್ರೆ ಈ ಬಾರಿ ನಾನು ಯಾವುದೇ ರೀತಿಯ ಮುಲಾಜಿಲ್ಲದೆ ಯಾರ್ಯಾರು ಪೈರಸಿ ಮಾಡ್ತಾರೆ ಅವರುಗಳಿಗೆ ಒಂದು ಕಾನೂನಿನ ಮುಖಾಂತರ ಸರಿಯಾದ ಪಾಠ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನಾದ್ರೂ ಆ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಮಾತಾಡಿದ್ರ ಹೇಗೆ? ಯಾಕಂದ್ರೆ ಸ್ಟಾರ್ ವಾರ್ ಜೊತೆಗೆ ಫ್ಯಾನ್ಸ್ ವಾರ್ ಅಲ್ಲಿ ನಡೀತಾ ಇದ್ದಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರ? ಖಂಡಿತವಾಗ್ಲೂ ಅವ್ರು ಹೇಳಿದ್ರು ಸ್ಟಾರ್ ಫ್ಯಾನ್ಸ್ ಅನ್ನುವಂಥದ್ದು ಯಾರು ಇಲ್ಲ. ಯಾಕೆಂದ್ರೆ ಯಾರ್ಯಾರು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾಡ್ತಾರೆ ಅವರೆಲ್ಲರೂ ಕೂಡ ಹೋಗಿ ಸಿನಿಮಾ ನೋಡಿರ್ತಾರೆ, ನಮಗೆ ಗೊತ್ತಾಗದ ರೀತಿಯಲ್ಲಿ. ಅಲ್ಲಿಗೆ ಅವ್ರ ಕಡೆಯಿಂದ ನಮಗೆ ದುಡ್ಡು ಬಂದಿದೆ ಅಂದ್ರೆ ಇದೆಲ್ಲ ಆಗ್ತಾ ಇರುವಂಥದ್ದು ಕೆಲವು ಮಂದಿ. ಯಾವುದೇ ಕಾರಣಕ್ಕೂ ಎಲ್ಲ ಅಭಿಮಾನಿಗಳ ನಟರ ಅಭಿಮಾನಿಗಳು ಕೂಡ ನಮ್ಮ ಸಿನಿಮಾವನ್ನು ನೋಡ್ತಾರೆ. ಯಾಕಂದ್ರೆ ಒಂದು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡ್ಬೇಕಾದ್ರೆ ಅವರು ಆ ಒಂದು ಸಿನಿಮಾವನ್ನು ನೋಡದ ಹೊರತು ಆ ಒಂದು ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಸಿನಿಮಾವನ್ನ ನೋಡಿದ್ದಾರೆ ಅಂದಮೇಲೆ ಒಂದು ವರ್ಗ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಒಂದು ಅಪಪ್ರಚಾರವನ್ನು ಮಾಡ್ತಾರೆ. ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲದೆ ನನ್ನ ಮಗಳ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ ಆಗಿ ಮಾತಾಡ್ತಾರೆ. ನನ್ನ ಮಗಳು ನನಗಿಂತ ಬುದ್ಧಿವಂತೆ, ನನಗಿಂತ ಹೃದಯವಂತೆ, ಅವಳು ನನಗಿನ ಚೆನ್ನಾಗಿ ಬೆಳಿತಾಳೆ, ಇಂಥವನ್ನೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಯಾರ್ಯಾರು ನನ್ನ ಮಗಳ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆಲ್ರಿಗೂ ಕೂಡ ನನ್ನ ಮಗಳೇ ತಕ್ಕವಾದಂತ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾರ್ಯಾರು ಆ ಸಿನಿಮಾದ ಬಗ್ಗೆ ನೆಗೆಟಿವ್ ಇರ್ಬೋದು, ಸುದೀಪ್ ಅವ್ರ ಬಗ್ಗೆ ನೆಗೆಟಿವ್ ಇರ್ಬೋದು, ಅವ್ರ ಮಗಳ ಬಗ್ಗೆ ಇರ್ಬೋದು, ಅಥವಾ ಈ ಒಂದು ಪೈರಸಿ ಮಾಡುವ ಮುಖಾಂತರ ಸ್ಟಾರ್ ವಾರ್ಗಳಿಗೆ ತಂದಿಟ್ಟು ತಮಾಷೆ ನೋಡುವಂತ ವಿಚಾರ ಇರ್ಬೋದು, ಯಾರ್ಯಾರು ಮಾಡ್ತಿದೆ ಅವ್ರು ಯಾರ ಬಗ್ಗೆನೂ ಕೂಡ ನಾನು ಮಾತಾಡಲ್ಲ. ಆದರೆ ಒಂದಷ್ಟು ಚರ್ಚೆ ಯುದ್ಧ ಅನ್ನುವಂತ ನಿಟ್ಟಿನಲ್ಲಿ ಏನು ಆ ಚರ್ಚೆಗಳಾಗಿತ್ತು, ಆ ಚರ್ಚೆಗೆ ನಾನು ಮಾತನಾಡಿದ್ರೆ ಸುಮ್ಮನೆ ಇದ್ರೆ ನಾನು ಕೂಡ ಸರಿ ಹೋಗಿರಲ್ಲ. ಅದಕ್ಕೆ ನಾನು ಸಂಪರ್ಕದಲ್ಲಿ ಸತೀಶ್ ಮಾತನಾಡಿಸ್ತೀನಿ. ಸುದೀಪ್ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಅನ್ನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾನ್ವಿ ಅವರ ಫೋಟೋವನ್ನ ಹಾಕಿ ಟ್ರೋಲ್ ಅನ್ನ ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರೋಲ್ ಮಾಡುವವರಿಂದ ಏನು ಬದನೆಕಾಯಿಯೂ ಆಗಲ್ಲ, ನನ್ನ ಹೇಟ್ ಮಾಡೋರು ನನ್ನ ಸಿನಿಮಾ ನೋಡಿದ್ದಾರೆ. ಈ ವಿಚಾರದಲ್ಲಿ ಸುದೀಪ್ ಅವರು ಒಂದಷ್ಟು ಬೇಸರವನ್ನು ಹೊರ ಹಾಕಿದ್ದಾರೆ. ಯಾರು ಟ್ರೋಲ್ ಅನ್ನ ಮಾಡಿದ್ದಾರೆ, ಯಾರು ಮಗಳ ಫೋಟೋವನ್ನ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರೋಲ್ ಮಾಡುವವರಿಂದ ಏನು ಬದನೆಕಾಯಿಯೂ ಆಗಲ್ಲ, ನನ್ನ ಹೇಟ್ ಮಾಡೋರು ನನ್ನ ಸಿನಿಮಾ ನೋಡಿದ್ದಾರೆ, ನನ್ನ ಮಗಳ ಬಗ್ಗೆ ಮಾತನಾಡೋರಿಗೆ ನನ್ನ ಮಗಳೇ ಉತ್ತರವನ್ನ ಕೊಡ್ತಾಳೆ, ನನ್ನ ಮಗಳು ನನಗಿಂತ ಬೆಳಿತಾರೆ, ನನಗಿಂತ ಒಳ್ಳೆಯ ಮನಸ್ಸಿದೆ ಅನ್ನುವ ವಿಚಾರವನ್ನ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಈಗಾಗಲೇ
ಅನೇಕ ವಿಚಾರಗಳನ್ನ ಇವತ್ತು ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಒಂದು ಪೈರಸಿಯ ವಿಚಾರ, ಇನ್ನೊಂದು ನೆಗೆಟಿವ್ ಮಾತನಾಡುವ ವಿಚಾರ, ಅದರಲ್ಲೂ ಕೂಡ ಅಶ್ಲೀಲ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇದೀಗ ದೊಡ್ಡ ಮಟ್ಟದಲ್ಲಿ ವಾರ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಮಗಳ ಬಗ್ಗೆ ಯಾರು ಟ್ರೋಲ್ ಮಾಡ್ತಾ ಇದ್ದಾರೆ ಅವರ ವಿಚಾರದಲ್ಲೂ ಕೂಡ ಸುದೀಪ್ ಇವತ್ತು ಮಾತನಾಡಿದ್ದಾರೆ. ಸುದೀಪ್ ತನ್ನ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೋಲನ್ನ ಮಾಡಿದ್ದಾರೆ ಆ ವಿಚಾರದಲ್ಲಿ ಬೇಸರವನ್ನ ಹೊರ ಹಾಕಿದ್ದು ಮಾತ್ರ ನನ್ನ ಮಗಳೇ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾಳೆ ಅನ್ನೋದನ್ನು ಕೂಡ ಹೇಳಿದ್ದಾರೆ.